ಇಂಡಸ್ಟ್ರಿಗೆ ಸೋಲು ಗೆಲುವು ಲೇಡೀಸ್ ಬೇರೆ ಅಭಿಮಾನಿಗಳು ಕೊಟ್ಟಿರೋದು ಅದನ್ನ ಇವಾಗ ಹೇಳ್ದಲ್ಲ, ನೆಗೆಟಿವ್ ಕಾಮೆಂಟ್ಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ, ಈ ತರ ಒಳ್ಳೆ ಅಪ್ರಿಸಿಯೇಷನ್, ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ, ಐ ಶೋರ್ಲಿ ಪ್ರೌಡ್ಲಿ ಐ ಟೇಕ್ ಇಟ್, ಐ ಅಕ್ಸೆಪ್ಟ್ ಎವ್ರಿಥಿಂಗ್. ನೆಗೆಟಿವೇ ಒಂದಷ್ಟು ಹಾಕ್ತಾರೆ ಅಂದಾಗ, ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡಿ ಸೂಪರ್ ಸ್ಟಾರ್, ಡಿಂಪಲ್ ಕ್ವೀನ್, ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು? ಲಕ್ಕಿಲಿ ಐ ಆಮ್ ಹ್ಯಾಪಿ. ಐ ಥಿಂಕ್ ನಾನು ಇದನ್ನ ಮೆನ್ಷನ್ ಮಾಡಬಾರ್ದು ಇವತ್ತು, ಬಟ್ ನನಗೆ ಹೇಳಬೇಕು ಅನ್ಸಿದೆ. ನಮ್ಮ ಜೀವ ಹೋದ್ಮೇಲೆ ತುಂಬಾ ಅವಾರ್ಡ್ಸ್ ಗಳು ಬರುತ್ತೆ ಅಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ, ಇಲ್ಲಾಂದ್ರೆ ಹೆಸರುಗಳು ಬರುತ್ತೆ. ಸದ್ಯ ಬದುಕಿದಾಗ್ಲೇ ಏನೋ ಒಂದು ಹೆಸರು ಬರ್ತಿದಲ್ಲ, ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ನಮ್ ತಂದೆ ತಾಯಿ ನನಗೆ, ನಾನು ಇಲ್ಲಿದ್ದೀನಿ ಅಲ್ಲ, ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಪುಟ್ಟು ಬಿಂದಿಯಾಗಿ ಇರ್ತೀನಿ. ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಕ್ಯಾರವನ್ ಇಂದ ಬಂದಾಗ ಅದೊಂಥರ ರಚಿತಾ ರಾಮನ್ ತರ ಅನ್ಸುತ್ತೆ, ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರಲ್ಲ. ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಳೇ, ಅಂಡ್ ನಾವ್ ಯಾರು ಹಿಂಗೆ ಇರೋದೂ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ ಅಕ್ಕ ಬಂದ್ ನಿಂತ್ಕೊಂಡಾಗ ನಾನು ಹುಟ್ಟು ಮಗು ಇದ್ದಾಗ ಹೆಂಗಿದ್ನೋ ಹಂಗಿದ್ದೆ. ಇವತ್ತು ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಹಿಡ್ಕೊಂಡಿದ್ದೆ ಇವತ್ತು. ಸೊ ನನ್ಗೆ ನನ್ ವೀಕ್ನೆಸ್ ಅವ್ರೊಬ್ರೆ, ನನ್ನ ಸ್ಟ್ರೆಂತ್ ಅವ್ರಿಬ್ರೆ ಅಷ್ಟೇ. ನೆನ್ನೆ ಜಾಮೂನ್ ಮಾಡ್ಕೊಟ್ರು ಅವ್ರು, ಅದು ತುಂಬಾ ಸರ್ಪ್ರೈಸಿಂಗ್. ಅದಂದ್ರೆ ನನಗೆ ಸರ್ಪ್ರೈಸ್ ಮಾಡಿದ್ರು, ಜಾಮೂನ್ ಮಾಡ್ಕೊಟ್ಟು. ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡಲ್ಲ, ಅಕಸ್ಮಾತ್ ಕೊಡಿಸ್ಬೇಕು ಅಂದ್ರೆ ಕೊಡಿಸ್ತಾರೆ. ಇನ್ನೂ ಗೊತ್ತಿಲ್ಲ ಏನ್ ಪ್ಲಾನ್ ಮಾಡಿದ್ದಾರೆ. ನಾನು ಏನ್ ಗಿಫ್ಟ್, ಆ ಡಾಲ್ ಏನಿದೆ ಅಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತಗೊಂಡಿರುವಂತ ಡಾಲ್ ಇಷ್ಟು ವರ್ಷದಲ್ಲಿ. ನನ್ನ ಅಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡ್ಸಿದ್ರು. ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು, ನಂಗೆ ಡಾಲ್ಸ್ ಎಲ್ಲ ಅಷ್ಟು ಐ ಆಮ್ ನಾಟ್ ಫಾಂಡ್ ಆಫ್ ಇಟ್. ಏರ್ಪೋರ್ಟ್ ಇಂದ ಬರ್ತಾ ತುಂಬಾನೇ ಇಷ್ಟ ಆಯ್ತು ಅದು ನಾನೇ ದುಡ್ಡು ಕೊಟ್ಟು ತಗೊಂಡಿರುವಂತ ಡಾಲ್. ಮೇಡಮ್, ಈಗ ಸಿನಿಮಾ ವಿಚಾರವಾಗಿ ಬರೋದಿದೆ, ಯೋಗ್ಯ 2 ಮತ್ತೆ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ನಿಮ್ಮ ಆಯ್ಕೆಗಳು ಹೆಂಗಿರುತ್ತೆ? ಯಾಕಂದ್ರೆ ಚೂಸಿ ಆಗ್ತಾ ಇದ್ದಾರ ಇಲ್ಲ, ಈ ಬಾರಿ ಅಂದ್ರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾವ್ ಏನೇ ಸಿನಿಮಾ, ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದ್ರೆ ಸಿನಿಮಾ ಯಾರು ಬರೋದೇ ಇಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ತರ ಇಷ್ಟ ಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡಕ್ಕೆ ಆಗ್ತಿಲ್ಲ. ಅದೊಂಥರ ಸೀಸನ್ ಇದ್ದಂಗೆ. ಸಮ್ಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್, ಇಲ್ಲ ತುಂಬಾ ಕಾಮಿಕಲ್ ಹಾಗೆ. ಸೊ ನಾನ್ ಕಂಟೆಂಟ್ ಓರಿಯೆಂಟೆಡ್ ಅಂಡ್ ಕ್ಯಾರೆಕ್ಟರ್ ತುಂಬಾ ಸ್ಪೆಷಲ್ ಆಗಿದ್ದು, ತುಂಬಾ ಪರ್ಫಾರ್ಮ್ ಮಾಡುವಂತ ಪಾತ್ರ ಇದ್ರೆ ಎಸ್ ಅಲ್ಟಿ. ಈಗ ಕಂಕಣ ಕೂಡಿ ಬಂದ್ರೆ ಮದ್ವೆ ಆಗ್ಲೇಬೇಕು ಅಂತ ಹೇಳ್ತಾರೆ. ಯಾವಾಗ ಹೆಂಗ್ ಆಗ್ಬಿಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಇವಾಗ ದರ್ಶನ್ ಸರ್ ಅಲ್ಲಿದ್ರು, ಒಂದ್ ವೇಳೆ ಇಮಿಡಿಯೇಟ್ ಫಿಕ್ಸ್ ಆಯ್ತು, ಅವಾಗ ನಿಮ್ಮ ಅಂದ್ರೆ ಅವರು ಬರ್ಬೇಕನ್ನೋ ಆಸೆ ಇರುತ್ತೆ, ಗುರುಗಳು ಅಂತ ಹೇಳ್ತಾರೆ. ಹೌದು, 100%. ಆ ಸಂದರ್ಭದಲ್ಲಿ ಕೂಡ್ ಬಂತು, ಫಿಕ್ಸ್ ಆಯ್ತು ಅಂತಂದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ. ಟೈಮ್ ಯಾವಾಗ ಹೆಂಗೆ, ಅದು ಬ್ಯಾಡ್ ಟೈಮ್ ಆಗಿರ್ಬೋದು, ಗುಡ್ ಟೈಮ್ ಆಗಿರ್ಬೋದು, ನಮ್ ಕೈಲಂತೂ ಇಲ್ಲ. ಅಂಡ್ ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದ್ವೆ ಇಲ್ಲ, ನಾಮಕರಣ, ಇನ್ನೊಂದು ಮತ್ತೊಂದು, ಅದು ಅಷ್ಟೇ. ಇಟ್ ಇಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನ್ಗೂ ಗೊತ್ತಿಲ್ಲ. ಬಟ್ ಆಸ್ ಐ ಟೋಲ್ಡ್ ಯು, ವೆರಿ ಸೂನ್ 100% ನನ್ ಮದ್ವೆ ಆಗ್ಬೇಕು ಅಂತ ಇರೋಳು. ನೋಡೋಣ, ಗಾಡ್ಸ್ ಗ್ರೇಸ್, ಅವನ ನಿರ್ಧಾರ. ನಾವ್ ಯಾರು ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಈ ವರ್ಷ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಷ್ಟ ಆಗುತ್ತೆ. ಇಲ್ಲ, ಈ 2 months ಅಲ್ಲಿ ಇಲ್ಲ 100% ಸತ್ಯವಾಗ್ಲೂ ಹೇಳ್ತೀನಿ. ಯಶೋದ ಇಲ್ಲ, ಸತ್ಯವಾಗ್ಲೂ ಇಲ್ಲ. ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ ಎಲ್ಲರ ಹತ್ರನು ಹೇಳೋಳು ಇನ್ಯಾರು ಇರಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ರಿವೀಲ್. ಅಂಡ್ ನನ್ನ ಮದ್ವೆ ಅದು. ಯಾ ಅವರು ಲೀಡ್ ಹೀರೋಯಿನ್ ಆಗಿ ಸಿನಿಮಾ ಕಾಣಿಸ್ಕೊಂಡು ರೋಲ್ ಮೇಲೆ ಹೋಗೋಸಕ್ಕೆ ಕೂಡ ಒಂದು ತಾಯಿ ಯಾಕೆ ಈ ತರದ್ದು ನಿರ್ಧಾರ? ಅದೊಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನ್ಗೂ ಬೋರ್ ಆಗಿದೆ. ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇಲ್ಲ ನೀವುಗಳೇ ಬೈತೀರಾ, ನೀವುಗಳೇ ಹೇಳ್ತೀರಾ, ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ ಸಾಕಾಗೋಗಿದೆ ಅದನ್ನ ನೋಡಿ ಅಂತ. ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ. ರೆಸಲ್ಯೂಷನ್, ಬರ್ತ್ಡೇ ರೆಸಲ್ಯೂಷನ್, ಅಲ್ಗೋ ಅನೇಕ ದಿನದಲ್ಲಿ ಬಂದಿರೋಂಥವು ಉತ್ತರ ಕರ್ನಾಟಕ ಜಾಸ್ತಿ ಜನ ಬಳ್ಳಾರಿ
ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರು ಹೇಳೋದಂದ್ರೆ ನಾವು ಡಿ ಬಾಸ್ ಜೊತೆ ಫಿಲ್ಮ್ ಮಾಡಿದ್ರೆ ಅವ್ರ ಫ್ಯಾನ್ ತುಂಬಾ ದೂರದಿಂದ ಬಂದಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ? ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಅಂಡ್ ನನ್ನನ್ನ ಪರಿಚಯ ಮಾಡಿಸಿದೆ ಅಂದ್ರೆ ನಾನು ಸೀರಿಯಲ್ ಮಾಡ್ತಿದ್ದೆ ಅರಸಿ ಅಂತ. ಅದಾದ್ಮೇಲೆ ಒಂದು ದೊಡ್ಡ ಮಹಾನ್ ವೇದಿಕೆಗೆ ಕರ್ಕೊಂಡ್ ಬಂದಂತ ಮಹಾನ್ ವ್ಯಕ್ತಿ ಅವರು ನನಗೆ. ಸೊ ಅವ್ರಾಗ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ಸುತ್ತೆ. ಜೊತೆಗೆ ನನ್ ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ ಕೂಡ ಬಂದಿದ್ದಾರೆ. ಅಪ್ಪು ಸರ್ ಫ್ಯಾನ್ಸ್ ಗಳು ಬಂದಿದ್ದಾರೆ, ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ, ಧ್ರುವ ಫ್ಯಾನ್ಸ್ ಬಂದಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ. ಸೊ ಐ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್ ಫ್ರಮ್ ಎಲ್ಲಾ ಹೀರೋಗಳ ಫ್ಯಾನ್ಸ್ ಗಳು ನಾನು ಇಷ್ಟಪಟ್ರೆ, ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಟ್ರೆ. ಇವಾಗ ದರ್ಶನ್ ಡೆವಿಲ್ ಸಿನಿಮಾಗೆ ಡಿಸೆಂಬರ್ ಡೆವಿಲ್ ಸಿನಿಮಾಗೆ ಖಂಡಿತವಾಗ್ಲು ನಮ್ ಗುರುಗಳ ಸಿನಿಮಾ ನಾನ್ ಸಪೋರ್ಟ್ ಮಾಡ್ತಿರ್ತೀನ. ಅಂಡ್ ನಾ ಹೇಳಿಲ್ವಾ, ಇಟ್ ಇಸ್ ಆಲ್ ಟೈಮ್. ಟೈಮ್ ಹೆಂಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೋ ವಿ ಹ್ಯಾವ್ ಟು ಜಸ್ಟ್ ಗೋ ವಿತ್ ದ ಫ್ಲೋ. ಅದು ಕೆಟ್ಟದಾದ್ರೂ ಸರಿ, ಒಳ್ಳೇದಾದ್ರೂ ಸರಿ. ಬಟ್ ಯಾ, ಡೆವಿಲ್ ಸಿನಿಮಾ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ಫಾರ್ ದರ್ಶನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.